ಸಿ ಮೇಡಮ್ನ ಮಾತಾಡ್ತೇನೆ. ಮೇಡಮ್ ಹೇಳಿ ಮೇಡಮ್, ಕೆಲವು ತಿಂಗಳ ಕಾಲ ಈ ಒಂದು 13 ದಿನ 15 ದಿನಕ್ಕಾಗಿ ತಾವು ತಯಾರಿ ಮಾಡ್ಕೊಂಡಿದ್ದೀವಿ, ಇನ್ನು ಕೆಲವು ಗಂಟೆಗಳು ಬಾಕಿ ಇದೆ. ಈ ಕ್ಷಣ ಏನು ಅನಿಸ್ತಾ ಇದೆ ಮೇಡಮ್ ಯಶಸ್ಸಿಗೆ? ಈಗ ಆಲ್ರೆಡಿ ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲವನ್ನೂ ವಿವರವಾಗಿ ಹೇಳಿಬಿಟ್ಟಿದ್ದಾರೆ. ನಾವೇನೂ ಹೇಳೋದಿಲ್ಲ. ಅವರ ಅಧ್ಯಕ್ಷತೆಯಲ್ಲಿ, ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಇಷ್ಟೆಲ್ಲ ಸುಗಮವಾಗಿ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು. ವಿಶೇಷವಾಗಿ ಜಿಲ್ಲೆಯ ಜವಾಬ್ದಾರಿ ನೀವು ತಗೊಂಡಿದ್ದೀರಿ. ಪ್ರತಿದಿನ ಇಲ್ಲಿ ಬಂದು ಇಷ್ಟು ಲಕ್ಷ ಜನ, ಯಾಕಂದರೆ ಇದೆಲ್ಲವೂ ಕೂಡ ಇತಿಹಾಸ. ಈಗ ಇನ್ನು ಕೆಲವು ಗಂಟೆಗಳಲ್ಲಿ ಇದು ಮುಗಿದು ಹೋಗ್ತಾ ಇದೆ. ಸೊ ಸಮಾಧಾನ ಅಂತ ಬಗ್ಗೆ ಎಷ್ಟು ಲಕ್ಷ ಭಕ್ತರಿಗೆ ದರ್ಶನ ಕೊಡಿಸಿದಷ್ಟು ಸಮಾಧಾನ ತಮಗೆ ಏನು ಅನಿಸುತ್ತೆ? ಎಲ್ಲ ಜಿಲ್ಲಾಡಳಿತಕ್ಕೆ ತುಂಬ ಸಂತೋಷ ಆಗಿದೆ. ಹಾಗೆ ಇಲ್ಲಿನ ವ್ಯವಸ್ಥೆಗಳು, ಇಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ಬರ್ತಾರೆ, ಅವ್ರನ್ನ ನಿರ್ವಹಣೆ ಮಾಡ್ತಕ್ಕಂಥ ಕೂಡ ಅಷ್ಟೇ ದೊಡ್ಡ ಸವಾಲು. ಎಸ್ ಪಿ ಆರ್ ನಮ್ಮ ಜೊತೆಗಿದ್ದಾರೆ. ಹೇಳಿ ಮೇಡಮ್, ಇಷ್ಟು ದೊಡ್ಡ ಸಂಖ್ಯೆಯ ಭಕ್ತರು, 26 ಲಕ್ಷ ಭಕ್ತರು ಬಂದಿದ್ದಾರೆ, ಇನ್ನೂ ಕೂಡ ಬರ್ತಾನೆ ಇದ್ದಾರೆ. ಈ ಒಂದು ಸವಾಲನ್ನು ಹೇಗೆ ತಾವು ಹ್ಯಾಂಡಲ್ ಮಾಡಿದ್ರಿ, ನಿರ್ವಹಿಸಿದ್ರಿ? ನಮ್ಗೆ ಈ ವರ್ಷ ಪ್ರತಿದಿನವೂ ಸಹ ನಮ್ಮ ಭಕ್ತಾದಿಗಳು ಬರ್ತಾನೆ ಇದ್ರು. ಯಾವುದೋ ಒಂದು ದಿನ ಕಡಿಮೆ ಅಂತ ಹೇಳೋಕ್ಕಾಗಿಲ್ಲ. ನಿನ್ನೆ ರಾತ್ರಿ ತಮಗೆಲ್ಲ ಗೊತ್ತಿದ್ದಂಗೆ ದೀಪಾವಳಿ ಹಬ್ಬ ಇರೋದ್ರಿಂದ ಇನ್ನೂ ಜಾಸ್ತಿ ಸಂಖ್ಯೆಯಲ್ಲಿ ಜನ ಬಂದರು. ಅದು ನಾವು ಎಲ್ಲರಿಗೂ ಅವಕಾಶ ಮಾಡಿಕೊಡ್ತಾ ಇದ್ವಿ. ಈಗ ನಾವು ಏನು 1,500 ಜನದಿಂದ ನಾವು ಪೊಲೀಸ್ ಬಂದೋಬಸ್ತ್ ಸ್ಟಾರ್ಟ್ ಮಾಡಿದ್ವಿ. ಈಗಾಗಲೇ 2,500 ಅಂತ ಹಾಕಿದೆ. 10 ಸ್ಟ್ರೈಕಿಂಗ್ ಫೋರ್ಸ್ ಇರೋದು, ಈಗಾಗಲೇ 20 ಸ್ಟ್ರೈಕಿಂಗ್ ಫೋರ್ಸ್ ಆಗಿದೆ. ಸೊ ನಮಗೆ ಈಗ ನಮ್ಮ ಮಿನಿಸ್ಟರ್ ಸರ್ ಹೇಳಿದಂಗೆ ನಮ್ಮ ಪ್ರಮುಖ ಆದ್ಯತೆ ಧರ್ಮ ದರ್ಶನ ಮತ್ತು ಪಬ್ಲಿಕ್ಕಿಗೆ ಆದ್ಯತೆ ಕೊಡಬೇಕು ಅಂದರೆ ಅದನ್ನ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ. ಕೊನೆಯದಾಗಿ ಆಡಳಿತಾಧಿಕಾರಿಯವರು ನಮ್ಮ ಜೊತೆಗೆ ಸರ್, ಈ ಸಲ ವ್ಯವಸ್ಥೆಗಳು ಇಷ್ಟು ಲಕ್ಷ ಜನ ಬಂದು ಹೋಗ್ಲಿಕ್ಕೆ ಅದರದೇ ಆಗಿರ್ತಕ್ಕಂಥ ಒಂದಷ್ಟು ವ್ಯವಸ್ಥೆ ಆಗಬೇಕಾಗುತ್ತೆ. ಅದು ಬ್ಯಾರಿಕೇಡ್ ವ್ಯವಸ್ಥೆ ಇರ್ಬೋದು, ಅವ್ರು ಕುಡಿಯೋ ನೀರು ವ್ಯವಸ್ಥೆ ಇರ್ಬೋದು, ಅದಕ್ಕೆಲ್ಲವೂ ಕೂಡ ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೀರಿ? ಕೆಲವು ಗಂಟೆಗಳು ಬಾಕಿ ಇದೆ ಯಶಸ್ಸು ತಮಗೆ ಸೇರೋದಕ್ಕೆ. ಇದು ನನಗೀಗಾಗಲೇ 3ನೇ ವರ್ಷದ ಹಸ್ತಂಬ ಜಾತ್ರಾ ಮಹೋತ್ಸವ. ಈ ಹಿಂದಿನ ಅನುಭವಗಳ ಆಧಾರದ ಮೇಲೆ 2024ನೇ ಸಾಲಿನ ಅಪ್ಡೇಷನ್ ವರ್ಷನ್ನು 2025ನೇ ಸಾಲಿನ ಜಾತ್ರಾ ಮಹೋತ್ಸವ. ಮಾನ್ಯ ಉಸ್ತುವಾರಿ ಸಚಿವರು ನೀಡಿದಂಥ ಡೈರೆಕ್ಷನ್ನು, ಮಾನ್ಯ ಜಿಲ್ಲಾಧಿಕಾರಿ ಅವರು ನೀಡಿದಂಥ ಡೈರೆಕ್ಷನ್ನು, ಮಾನ್ಯ SP ಮೇಡಮ್ ನೀಡಿದಂಥ ಸಹಕಾರ, CEO ಮೇಡಮ್ ನೀಡಿದಂಥ ಡೈರೆಕ್ಷನ್ ಆಧಾರದ ಮೇಲೆ, ಸಂಪೂರ್ಣ ಉಸ್ತುವಾರಿ ಸಚಿವರು ನೀಡಿದಂತಹ ತೀರ್ಮಾನಗಳ ಆಧಾರದ ಮೇಲೆ ಈ ಬಾರಿ ಜಾತ್ರಾ ಮಹೋತ್ಸವ ನಡೆದಿದೆ. ಎಲ್ಲರಿಗೂ ಧನ್ಯವಾದ. ಮತ್ತೊಂದು ಪ್ರಮುಖ ಜವಾಬ್ದಾರಿ ಹೊತ್ತಿರ್ತಕ್ಕಂಥ CEO ಅವರು ಕೂಡ ನಮ್ಮ ಜೊತೆಗೆ. ಹೇಳಿ ಮೇಡಮ್, ಈ ಸಲದ ವ್ಯವಸ್ಥೆ ಎಲ್ಲರೂ ಕೂಡ ಪ್ರಮುಖವಾಗಿ ನಿಮ್ಮ ತಂಡದ ಜೊತೆಗೆ ಯಶಸ್ವಿಗೆ ಕೆಲಸ ಮಾಡಿದ್ರಿ. ಈ ಕೊನೆ ಹಂತದಲ್ಲಿ ಏನಂತ ಹೇಳಕ್ಕೆ ಇಷ್ಟಪಡ್ತೀನಿ? ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡ ಸರ್ ಅವರು ಪ್ಲ್ಯಾನ್ ಮಾಡಿದ್ರು, ಇದೇ ರೀತಿ ಮಾಡಬೇಕು, ಸಾಮಾನ್ಯ ಜನರಿಗೆ ದರ್ಶನ ಆಗಬೇಕು, ಅದು ನಮ್ಮ ಉದ್ದೇಶ ಅಂತ. ಆ ಕಾರಣದಿಂದ ಯಾವ ರೀತಿ ಪ್ಲ್ಯಾನ್ ಮಾಡಿದ್ರು ಅದನ್ನು ನಾವು ಎಕ್ಸಿಕ್ಯೂಟ್ ಮಾಡಿದ್ರು ಅಧಿಕಾರಿಗಳು. ತುಂಬ ಅವರು ಹೇಳಿದ ರೀತಿಯನ್ನು ನಾವು ಫಾಲೋ ಅಪ್ ಮಾಡ್ತಾ ಹೋದ್ವಿ. ಯಾವುದೇ ಇದು ಬಂದ್ರೂ ವಿ ಐ ಪಿ ಟೈಮಲ್ಲೇ ಬರಬೇಕು, ಉಳಿದಂತೆ ಬಂದರೆ ಅವರು 1,000 ರೂಪಾಯಿ ದರ್ಶನ ಮಾಡಬೇಕು. ಮತ್ತು ಸಾಮಾನ್ಯ ಜನರ ದರ್ಶನಕ್ಕೆ ಹೆಚ್ಚು ಅವಕಾಶ ಕೊಡಬೇಕು. ಮತ್ತು ಎಲ್ಲ ಸುವ್ಯವಸ್ಥಿತವಾಗಿ ಅವರಿಗೆ ನೀರಿರ್ಬೋದು, ಪ್ರಸಾದ ಇರ್ಬೋದು, ಅಥವಾ ಅವರು ನಮ್ಮ ಕ್ಯೂ ಒಳಗಡೆ ಬಂದಾಗ ಅವ್ರಿಗೆ ಏನಾದ್ರೂ ಅವಶ್ಯಕತೆ ಇದ್ದರೆ ಆ ನೀಡ್ಸು ಮತ್ತು ಅವರಿಗೆ ಎಂಟರ್ಟೈನ್ಮೆಂಟು ಮತ್ತು ಇದನ್ನೆಲ್ಲವನ್ನು ಕೂಡ ಪ್ಲ್ಯಾನ್ ಮಾಡಿದ್ರಿಂದ, ಆ ಪ್ಲ್ಯಾನನ್ನು ನಾವು ಎಕ್ಸಿಕ್ಯೂಟ್ ಮಾಡಿದ್ರಿಂದ ಇದು ಯಶಸ್ವಿಯಾಗಿ ನಮ್ಮ ತಂಡದ ಕೆಲಸ ಮತ್ತು ಇದೆಲ್ಲ ಕ್ರೆಡಿಟು ನಮ್ಮ ಉಸ್ತುವಾರಿ ಸಚಿವರಿಗೆ ಹಾಗೂ ಜಿಲ್ಲಾಡಳಿತಕ್ಕೆ ಸಲ್ಲಬೇಕು ಅಂತ ಹೇಳ್ತೀನಿ. ಇದು ಹಾಸನಾಂಬ ಜಾತ್ರಾ ಮಹೋತ್ಸವದ 2025ರ ಮಹೋತ್ಸವ ಏನು ಒಂದು ರೀತಿ ಇತಿಹಾಸ ನಿರ್ಮಾಣ ಆಗಿದೆ. ಇದರ ಪ್ರಮುಖ ಜವಾಬ್ದಾರಿ ಹೊತ್ತಿದ್ದಂಥ ಸಚಿವರು, DC, SP, CO ಹಾಗೂ ಆಡಳಿತಾಧಿಕಾರಿಯವರ ಮಾತುಗಳು. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್ KB, TV9 ಹಾಸನ.